ಕುಡಿ ಮತ್ತು ಬರ್ರಿ ಚಿಯರ್ಸ್. ಸೊ ಕಾಂಪ್ರಮೈಸ್ ಇವತ್ತು ಆಗ್ಬಿಡ್ದು ಜೀವನದಾಗ. ವಾಷಿಂಗ್ ಅದು ಎಲ್ಲ ಆಗ್ಯದ ನೋಡ್ರಿ. ನಮ್ಮ ಮ್ಯಾನೇಜರ್ ಸಾಹೇಬ್ರೆಲ್ಲ ಸ್ವಚ್ಛ ಒರೆಸ್ಬಿಟ್ರೆ. ನಮಸ್ಕಾರ ಎಲ್ರಿಗೂ. ನಮ್ಮ ಮನ್ಯಾಗ ಇವತ್ತು ಮುಂಜಾನೆ ಉಪ್ಪಿಟ್ಟು ಮಾಡಿಬಿಟ್ಟ ನೋಡ್ರಿ ನಾಷ್ಟ. ಅದ್ರಾಗ ರೈಸು ಇತ್ತು. ನಾವು ಉಪ್ಪಿಟ್ಟು ಹಾಕೊಂಡು ಶಿಸ್ತು ಜಡದ್ ನೋಡ್ರಿ. ಅಷ್ಟ ಎಲ್ಲ ಆಗ್ಯದ. ಈಗ ಪೆಟ್ರೋಲ್ ಪಂಪಿಗೆ ಹೋಗ್ಬೇಕು. ಹೋಗಿ ಕಾರ್ ವಾಶ್ ಎಲ್ಲ ಮಾಡ್ಬೇಕ್ರಿ. ಸಿಕ್ಕಾಪಟ್ಟೆ ಧೂಳಾಗ್ಯದ ಕಾರ್. ಯಾಕಂದ್ರೆ ನಮ್ಮ ಮನೆ ಇವತ್ತು ಊರಿಗೆ ಹೊಂಟ್ರೆ ಕಾರದು ವಾಶ್ ಮಾಡಿಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಮನ್ಯಾಗ ಕಾರ್ ರೆಡಿ ಮಾಡಿ ಕೊಡ್ಬೇಕು. ಅವ್ರು ಹೋಗ್ತಾರೆ, ನಾ ಇಲ್ಲೇ ಇರ್ತೀನಿ. ಸೊ ನೋಡುವಂತ ಇವತ್ತೊಂದು 2 ವಿಡಿಯೋ ಮಾಡೋದು ಪೆಟ್ರೋಲ್ ಪಂಪಿಂದ ಇನ್ಫಾರ್ಮೇಷನ್ ಬಗ್ಗೆ. ಸೊ ಅದ್ರದ್ದು 2 ಮಾಡ್ತೀನಿ. ಈಗ ಪಂಪಿಗೆ ಹೋಗಿ ಮತ್ತೆ ಓಂ ನಮಃ ಶಿವಾಯ. ಪಯಣ ಪೆಟ್ರೋಲ್ ಪಂಪ್ ಕಡೆ. ಪೆಟ್ರೋಲ್ ಪಂಪ್ ನಮ್ದು ಭಾಳ ಸಮೀಪ ಆಗುತ್ತೆ. ಇಲ್ಲಿಂದ ಆಲ್ಮೋಸ್ಟ್ 1-2 ಕಿಲೋಮೀಟ್ರ್ ಅಷ್ಟು ಆಕೈತಿ. ಅದ್ರಾಗ ಏನು ಕಷ್ಟ ಇಲ್ಲ ಹೋಗಾಕ. ಸೊ ಬೈಕ್ ನಡ್ಕೋತನ ಹೋಗ್ಬೋದು. ನಾ ಚೂಸ್ ಮಾಡೋದು ಕಾರ್ ಅಥವಾ ಸ್ಕೂಟಿ. ಯಾಕಂದ್ರೆ ನಮಗೆ ನಡೆಯೋದು ಆಗಲ್ಲ. ಅದ್ರ ಸಲುವಾಗ ಇನ್ನೇನು ರೈಟ್ ಲೆಫ್ಟ್ ಟರ್ನ್ ತೊಗೊಂಡ್ರೆ ಪೆಟ್ರೋಲ್ ಪಂಪ್ ಬಂದಂಗೆ ನೋಡ್ರಿ. ಇದೆ ನೋಡ್ರಿ ನಮ್ದು ಪೆಟ್ರೋಲ್ ಪಂಪ್, ಇಂಡಿಯನ್ ಆಯಿಲ್. ಸೊ ಯಾರಿಗೆಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಇಷ್ಟ ಲೈಕ್ ಮಾಡಿರಿ, ಒಂದು ಕಮೆಂಟ್ ಹೊಡ್ರಿ. ನೋಡುಮಂತ ಆಲೆ ಹುಡುಗರು ಡ್ಯೂಟಿ ಚಾಲು ಆಗ್ಯದ. ದೇವ್ರ ನಮಸ್ಕಾರ ಮಾಡಿ ಕಾರ್ಗೆ ಹಚ್ಚುಮಂತ ತೊಳ್ಯಾಕ ಅಂತರೂ ಎಲ್ಲ ಹಚ್ಚಿ ಬಂದಿನ್ರಿ. ಈಗ ವಾಷಿಂಗ್ ಮಾಡಕ್ಕೆ ನಮ್ಮ ಹುಡುಗ ಅಲ್ಲಿ ಡ್ಯೂಟಿ ಮಾಡತ್ತಾನ. ಬಂದ ಮೇಲೆ ನಮ್ದು ಕಾರ್ ವಾಶ್ ಆಗುತ್ತೆ. ಅಲ್ಲಿ ಮಟ್ಟ ಆಗಂಗಿಲ್ಲ. ಸೊ ಬರೋ ಮಟ್ಟ ಇಲ್ಲಿ ವೇಟ್ ಮಾಡ್ಕೊತ ಕೂತೀನಿ ಗಾರ್ಡನ್ದಾಗ. ಯಾಕಂದ್ರೆ ಅದು ಪೈಪ್ ಗೀಪೆಲ್ಲ ಜಾಯಿಂಟ್ ಮಾಡಬೇಕು. ಅದನ್ನು ಬಿಟ್ಟು ಜಾಯಿಂಟ್ ಮಾಡಿಕೊಡ್ತಾನೆ. ಅಲ್ಲಿ ಆಮೇಲೆ ನಾವು ವಾಶ್ ಮಾಡ್ತೇವೆ. ವಾಷಿಂಗ್ ಅದು ಎಲ್ಲ ಆಗ್ಯದ ನೋಡ್ರಿ. ನಮ್ಮ ಮ್ಯಾನೇಜರ್ ಸಾಹೇಬ್ರೆಲ್ಲ ಸ್ವಚ್ಛ ಒರೆಸ್ಬಿಟ್ರೆ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಅಂತ ಹೇಳುವಂತೆ. ಲೆಕ್ಕ ಎಲ್ಲ ಮುಗಿದೈತ್ರಿ. ಲೆಕ್ಕ ಎಲ್ಲ ಮಾಡಿಟ್ರೆ ಈಗ ಟೆಸ್ಟಿಂಗ್ ಮಾಡ್ಬೇಕು. ತೋರಿಸ್ತೀನಿ ಬರ್ರಿ ನಿಮಗೆ ಟೆಸ್ಟಿಂಗ್ ಹೆಂಗೆ ಮಾಡೋದು ಅಂತೇಳಿ. ಇದು ಆಟೋ ಮಷಿನ್ ಅಂತಾರೆ. ಇದರ ಓಕೆ ಕೊಟ್ಟರೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ತೆಗಿತಾರೆ. ಅಲ್ಲಿ ಏನು ಮಾಡತ್ತಿರಲ್ಲ, ಇಲ್ಲಿ ಓಕೆ ಕೊಡೋದು, ಅಲ್ಲಿ ಪೆಟ್ರೋಲ್ ಡೀಸೆಲ್ ಲಿಫ್ಟ್ ಮಾಡ್ತಾರೆ. ಸೊ ಅಲ್ಲಿ ಡೀಸೆಲ್ ಸೆಟ್ ಮಾಡತ್ತ ನೋಡ್ರಿ ಹುಡುಗ. ಅಲ್ಲಿ ಸೆಟ್ ಆದಮೇಲೆ ನಾ ಇಲ್ಲಿ ಓಕೆ ಕೊಡ್ತೀನಿ. ಇಲ್ಲಿ ಓಕೆ ಕೊಟ್ಟ ಮೇಲೆ ನಮ್ಮದು ಟೆಸ್ಟಿಂಗ್ ಆದಂಗೆ. ಇದು ಡೀಸೆಲ್ದು ಪೆಟ್ರೋಲ್ದು ಆಗ್ಯದ. ಈ ಡೀಸೆಲ್ದು ಟೋಟಲ್ 3 ಡೀಸೆಲ್ ಗನ್ ಅದು. ಸೊ ಈಗ ನಾ ಕೈ ಮಾಡಿದ್ರೆ ಅಲ್ಲಿ ಡೀಸೆಲ್ ತೆಗೆದು ಬಿಡ್ತಾನೆ. ಟೆಸ್ಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಅದು ತೆಗೆದು ಅಲ್ಲಿ ಹೊಳೆ ಸೀದಾ ಟ್ಯಾಂಕಿಗೆ ಹಾಕ್ಬೇಕ್ರಿ. ಕಂಪ್ನಿ ರೂಲ್ಸ್ ಐತದ. ರೊಕ್ಕ ಬುಕ್ಕ ತೊಗೊಂಡು ಹೋಗುವಂತ ಮನ್ಯಾಗ ಕಾರ್ ಕೊಟ್ಟು ಆಮೇಲೆ ನಮ್ದು ಮುಂದಿನ ಏನು ಕೆಲಸ ಐತಲ್ಲ ಮಾಡುವಂತ. ಹೋಗೋಕ್ಕಿಂತ ಮೊದಲು ಒಂದು 2,000 ರೂಪಾಯಿದು ಪೆಟ್ರೋಲ್ ಹಾಕ್ಸ್ಕೋಬೇಕ್ರಿ. ಯಾಕಂದ್ರೆ ಹುಬ್ಳಿ ಹೊಂಟ್ರಲ್ಲ ನಮ್ಮ ಮನ್ಯಾಗ ದೂರ ಆಗುತ್ತೆ. ಒಂದು 2,000 ರೂಪಾಯಿದು ಪೆಟ್ರೋಲ್ ಹಾಕಿಸಿ ಅವ್ರಿಗೆ ಕೊಡ್ಬೇಕು. ಕೊಟ್ಟು ಅವ್ರು ಆಮೇಲೆ ಹೋಗ್ತಾರ. ಸೊ ಆಲ್ಮೋಸ್ಟ್ ಗಾಡಿ ಫುಲ್ ಆಗ್ಯದ. ರೇಂಜ್ ಎಷ್ಟು ಬರತ್ತದ ಅಂದ್ರೆ 435 ಬರತೈತಿ. ಇನ್ನೂ ಏರ್ಬೇಕದು ನೋಡುವಂತ ಗೊತ್ತಾಗುತ್ತೆ ಹೋಗ್ತಾ. ಗಾಡಿ ಅದೆಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಈಗ ನಮ್ಮ ಮನ್ಯಾಗ ಕೊಡ್ತೀನಿ. ಅವ್ರು ಸೀದಾ ಹುಬ್ಳಿ ಹೋಗ್ತಾರ. ಆಮೇಲೆ ನಮ್ದೇನು ಕನ್ಸ್ಟ್ರಕ್ಷನ್ ವರ್ಕ್ ನಡೆದವಲ್ಲ ಅಲ್ಲಿ ಹೋಗ್ಕಿನಂತ ನಮ್ಮ ಮನ್ಯಾಗಿನವ್ರು ಹೊಂಟಾರ ನೋಡ್ರಿ. ಅವ್ರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ನಾವು ಮುಂದೆ ಕೆಲ್ಸಕ್ಕೆ ಹೋಗ್ಬೇಕು. ಸಂತರು ಜೋರು ನಡೆದೈತಿ. ಇಲ್ಲೂ ನಡೆದೈತಿ ಕಂಪೌಂಡ್. ಆಮೇಲೆ ಅಲ್ಲೂ ಮುಂದೂ ನಡೆದೈತ್ರಿ ಕಂಪೌಂಡ್. ಅಲ್ಲಿನ ಲೈನೌಟ್ ಹಾಕೊಳತ್ತಾರ. ಆಲ್ಮೋಸ್ಟ್ ಆ ಲೈನ್ ಕಂಪ್ಲೀಟ್ ಮಾಡ್ಬೇಕಂತ ಐತ್ರಿ ಅವ್ರದ್ದು ಮನಸ್ಸು. ಸೊ ಮುಗಿಸ್ತಾರ ಇಲ್ಲ ಗೊತ್ತಿಲ್ಲ ನನಗೂ. ನೋಡುವಂತ ಏನೇನಾಗುತ್ತೆ ಅಂತೇಳಿ. ಅಲ್ಲಿದತ್ತು ಇನ್ನೂ ಭಾಳ ಹೆವಿ ಕೆಲಸ ಐತಿ. ನಾವು 1 ತಿಂಗಳು ಆದ್ರೆ ಆಗ್ಬೋದು. ಅವ್ರು ಕಟ್ಟು ಮಟ್ಟ ನಾನು ಮನೆಗೆ ಬಂದಿನ್ರಿ. ಅಂದ್ರೆ ಸ್ವಲ್ಪ ನಮ್ಮ ಮನ್ಯಾಗ ಮಧ್ಯಾಹ್ನ ಒಂದು ಹೆಲ್ದಿ ಡ್ರಿಂಕ್ ಮಾಡಿಟ್ಟಿರ್ತಾರೆ. ಅದನ್ನು ಕುಡಿಯೋಕೆ ಬಂದೀನಿ ನಾನೀಗ. ಏನಂದ ತೋರಿಸ್ತೀನಿ ಅಂತಾರೆ ನಿಮಗೂ. ನೀವು ಕೊಡ್ರಿ. ಅದು ಹೆಲ್ತಿಗೆ ಭಾಳ ಚಲೋ, ಆರೋಗ್ಯಕ್ಕೆ ನ್ಯಾಚುರಲ್, ಪೂರಾ ನ್ಯಾಚುರಲ್. ಏನೂ ಇಂಗ್ರೀಡಿಯೆಂಟ್ಸ್ ಅದ್ರ ಮಿಕ್ಸ್ ಇರೋಂಗಿಲ್ಲ. ಅದು ನಿಮಗೂ ಗೊತ್ತೈತಿ. ರಾಗಿ ಏನು ಇರ್ತದಲ್ಲ ಅದನ್ನ ಗಂಜಿ ಮಾಡಿರ್ತಾರೆ. ಸೊ ಅದನ್ನು ಕುಡಿಬೇಕು ಮಧ್ಯಾಹ್ನ. ಭಾಳ ಹೆಲ್ದಿಗೆ ಚಲೋ ರೀ. ಅಂದ್ರೆ ನನಗೆ ಫಸ್ಟಿಗೆ ರೂಢ ಇದ್ದಿದ್ದಿಲ್ಲ. ಸೊ ನಮ್ಮ ತಾಯಿಯವರು ಅದನ್ನು ಡೈಲಿ ಮಾಡಿಕೊಟ್ಟು ರೂಢ ಮಾಡಿಬಿಟ್ರೆ.
ಸೊ ಮಧ್ಯಾಹ್ನ ಡೈಲಿ ಅದೊಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿಬಿಟ್ಟೆ ಗಂಜಿ ಕುಡಿಯೋದು ಅಂಥೇಳಿ ಗಂಜಿ ಕುಡಿತೀನಿ ಬರೀ. ಸೊ ಡೈಲಿ ಒಂದು ಗ್ಲಾಸ್ ರಾಗಿ ಗಂಜಿ ಕುಡಿದ್ರೆ ಮಸ್ತ್ ಬಾಡಿನೂ ತಂಪಿರ್ತೈತಿ, ಆರೋಗ್ಯಕ್ಕೂ ಒಳ್ಳೇದು. ಕುಡಿ ಮತ್ತು ಬರ್ರಿ, ಚಿಯರ್ಸ್. ಜಿಮ್ಮಿಗೆ ಬಂದೀನಿ ರೀ. ಕರೆಂಟ್ ಅಂತೂ ಒಟ್ಟೆ ಇಲ್ಲ. ನಮ್ಮ ಊರಾಗ ಇವತ್ತು 6 ಗಂಟೆ ಮಟ್ಟ ಕರೆಂಟ್ ಬರೋಂಗಿಲ್ಲ ಅಂದ್ರೆ. ಸೊ ವರ್ಕೌಟ್ ಮಾಡೋಣಂತ. ಕರೆಂಟ್ ಇಲ್ಲಾಂದ್ರೂ ಅಂದ್ರೆ ಬೇವು ಜಾಸ್ತಿ ಬರ್ತೈತಿ, ಫ್ಯಾನ್ ಇಲ್ಲಾಂದ್ರೂ ನಡಿತೈತಿ. ಸೊ ಕಾಂಪ್ರಮೈಸ್ ಇವತ್ತು ಆಗ್ಬಾರ್ದು ಜೀವನದಾಗ, ಬಾಡಿ ಇರಲಿ ಮೈಂಡಿಗೆ ಇರಲಿ. ಸೊ ವರ್ಕೌಟ್ ಮಾಡಿ ನಿಮಗೆ ಸಿಗ್ತೀನಿ. ವರ್ಕೌಟದು ಮುಗಿಸ್ಕೊಂಡು ಸೀದಾ ಈಗ ಮನೆ ಕಡೆ ಬಂದು ನೋಡ್ರಿ. ಮನೆಗೆ ಬಂದು ಫ್ರೆಶ್ ಅಪ್ ಅದಾಗಿ ಊಟ ಗೀಟ ಮಾಡ್ತೀನಿ. ಮಾಡಿ ಇವತ್ತಿಂದ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಂತ. ಸೊ ಮುಂದಿನ ವಿಡಿಯೋ ಸಿಗೋ ಮಟ್ಟ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.